ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಆಲ್ ಇನ್ ಒನ್ ಸ್ಯಾಂಡಿ ಚಾನಲ್ಗೆ ಸ್ವಾಗತ. ವಿಷಯ ಏನಂದರೆ ಎಲ್ಲರಿಗೂ ಗೊತ್ತಿದೆ. ಡೈವರ್ಸ್ ಡಿ ಡೈವರ್ಸ್ ಬಿಟ್ಬಿಟ್ಟಿದ್ದಾರೆ. ಇವಾಗ ಮೀಡಿಯಾದವರೆಲ್ಲ ಡಿ ಬಾಸ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಇವಾಗ ಇರಲಿ ವಿಚಾರ ಹಂಗೆ. ಏನಂದರೆ ಈಗ ನಮ್ಮ ನಿವೇದಿತಾ ಗೌಡ, ಚಂದನ್ ಶೆಟ್ಟಿಯವರು ಡೈವರ್ಸ್, ಆಮೇಲೆ ಇವಾಗ ಮತ್ತೊಂದು ಡೈವರ್ಸ್ ಯುವ ಅವ್ರದ್ದು, ಕೀರ್ತಿಯವ್ರದ್ದು ಡೈವರ್ಸ್, ಆಮೇಲೆ ಎಲ್ಲ ಡೈವರ್ಸ್. ಇವರು ಮದುವೆ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಮದುವೆ ಅಂದರೆ 7 ಜನ್ಮದಲ್ಲಿ ಡಿಸೈಡ್ ಆಗಿತ್ತು ಅಂತ ಹೇಳ್ತಾರೆ. ಇದು ಮದುವೆ ಅಂದರೆ ಏನೋ ಅಂದ್ರೆ ಒಂದು ಸಿಂಪಲಾಗಿ ಇಷ್ಟೊಂದು 7 ತಿಂಗಳಲ್ಲಿ ಮದುವೆ ಆಗಿ 7 ತಿಂಗಳು ಮದುವೆಯಾಗಿ 7 ತಿಂಗಳು ಖುಷಿಯಾಗಿರೋ ಥರನಾ? ಇವರಿಗೆಲ್ಲ ಏನು ಬಂದಿರೋದು? ಅವನು ಏನೋ ಚಂದನ್ ಶೆಟ್ಟಿ ಏನೇನೋ ಸಿಲ್ಲಿ ರೀಸನ್ಗಳು ಕೊಡ್ತಾರೆ. ಏನೋ ಅವ್ರು ಬೇಗ ಹೇಳ್ತಾರೆ, ಅಥವಾ ಮಕ್ಕಳು ಮಾಡೋಕ್ಕೆ ಬಿಟ್ಟಿಲ್ಲ, ಇದೆಲ್ಲ ರೀಸನಾ? ಒಂದು ಮದುವೆ ಅಂದರೆ ಒಂದು ಅರ್ಥನೇ ಗೊತ್ತಿಲ್ಲದಿರ್ತಾರಮ್ಮ ಮಾತಾಡ್ತಾರಲ್ಲ ಇಷ್ಟು. ಇವರಿಗೆಲ್ಲ ಫ್ಯಾನ್ಸು, ಇವರೆಲ್ಲ ಸೆಲೆಬ್ರಿಟಿ ಅಂತಾರೆ ಇವರಿಗೆಲ್ಲ. ಅದೇ ನೋಡಿ ನಮ್ಮ ವಿಷ್ಣುವರ್ಧನ್ ಸರ್ ಅವ್ರು ನೋಡಿ, ಮಕ್ಕಳಾಗದೆ ಹೆಣ್ಮಕ್ಳನ್ನ ದತ್ತು ತಗೊಂಡು ಸಾಕಿದ್ದಾರೆ. ಸಾಯಗಂಟ ನಿಯತ್ತಾಗಿ ಹೆಂಡತಿ ಜೊತೆ ಇದ್ದು, ಅದು ಕಣ್ರಿ ಅವ್ರನ್ನ ಫಾಲೋ ಮಾಡಿ, ಅಂಥವ್ರನ್ನ ಫಾಲೋ ಮಾಡಿ ನೀವು. ಅದು ಬಿಟ್ಟು ಯಾವುದೋ ಇದೇನೋ ಮಕ್ಕಳಾಗಿಲ್ಲ ಅಂತೆ ಯಾವುದೋ ಬೇಗ ಹೇಳ್ತಾರಂದ್ರೆ ಇದೊಂದು ರೀಸನಾ? ಇಂಥ ಕಿತ್ತೋದು ಏನು ಕ್ರೀಮ್ ಬಾಳ್ತೀರ ಈ ಥರ? ನೀವೆಲ್ಲ ಸೆಲೆಬ್ರಿಟಿಗಲ್ಲ? ಇದನ್ನ ಮೀಡಿಯಾದವರು ಅದನ್ನೇ ತೋರಿಸ್ದಾನೆ ತೋರಿಸೋದು. ಏನೋ ಒಳ್ಳೇದಾಗೋದು ತೋರಿಸ್ರಿ. ಏನಕ್ಕೆ ಏನು ಮೀಡಿಯಾದವ್ರು ಅಂದರೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗೋಂತ ತೋರಿಸಿ, ಪ್ರಾಬ್ಲಮ್ನ ಏನಾದರೂ ಒಳ್ಳೇದಾಗೋಂತ ತೋರಿಸಿ, ಅದನ್ನು ನಮ್ಮ ಸಮಾಜದಲ್ಲಿ ಏನು ಒಳ್ಳೇದಾಗ್ತದೆ ಅದು ತೋರಿಸಿ, ಅಥವಾ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೋರಿಸಿ. ಅದು ಬಿಟ್ಟು ಹಾಕಿದ್ದನ್ನೇ ಹಾಕಿದ್ದ ಪ್ರಜ್ವಲ್ ರೇವಣ್ಣ ಬಿಡಿ. ಇವ್ರು ಸೆಂಟ್ರಲ್ಲಿ ಅವ್ರು ಅರೆಸ್ಟ್ ಆದರೆ ಏನಾದರೂ ನಿಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ TRP ಬರಬೇಕು, ದುಡ್ಡು ಬರಬೇಕು. ದರ್ಶನ್ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವ ಮನುಷ್ಯ ಏನೋ ತಪ್ಪು ಮಾಡಿದಾನ? ದರ್ಶನ್ ಸರ್ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಒಳ್ಳೆಯ ನಟ, ಹೌದು, ಓಕೆ. ಒಂದು ಕಡೆ ತಪ್ಪು ಮಾಡಿದ್ದಾರೆ ಏನೋ, ಹಾಗಂತ ದರ್ಶನ್ ಸರ್ ಏನೋ ತಪ್ಪು ಮಾಡಿಲ್ಲ ಅಂತ ನಾನು ಅವ್ರಿಗೆ ಸಪೋರ್ಟ್ ಮಾಡೋದಾಗಿರಲಿ, ಅಥವಾ ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಆ ಮನುಷ್ಯನು ಒಬ್ಬನ ನೆಗೆಟಿವ್ ಸಿಕ್ಕರೆ ಬರೀ ನೆಗೆಟಿವ್ನ ನೋಡ್ತಾರೆ ಜೀವನನೇ ಅಷ್ಟೇ. ಈಗ ಡ್ರೋನ್ ಪ್ರತಾಪ್ ಆಗಿರಲಿ, ಒಂದು ಟೈಮಲ್ಲಿ ನೆಗೆಟಿವ್, ಅವ್ರ ಕಾಗೆ ಹಂಗೆ ಹಿಂಗೆ ಅಂತ ಹೇಳಿದರು. ಇವಾಗ ಆಮೇಲೆ ಅವರು ಏನೋ ಅವನು ಇನ್ನೋಸೆಂಟ್ ಅಂತ ಗೊತ್ತಾಯಿತು. ಬಿಗ್ ಬಾಸ್ ಬಂದಮೇಲೆ ಅವ್ರು ಏನು ಲೈಫ್ ಹಿಂಗೆ, ಅದೇ ಮೀಡಿಯಾ ಅವ್ರನ್ನ ಹೆಂಗೆ ಮೇಲೆತ್ಕೊಂಡು ಒಂದ್ಸರಿ ಕೆಳಗೆ ಬರುತ್ತೆ, ಒಂದ್ಸರಿ ನೆಗೆಟಿವ್ ಅಂತ ಮೇಲೆದ್ದಕ್ಕೆ ತುಂಬ ಕಷ್ಟ. ದರ್ಶನ್ ಅವರಿಗೆ ಒಂದು ಫಿಲಮಲ್ಲಿ ಚೆನ್ನಾಗಿ ಬಂದಿದ್ದಾರೆ ಅಂತ ಮೇಲೆ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನೋ ಇದು ಸಮಸ್ಯೆ ಆಗಿದೆ, ಏನು ಮಾಡೋದು? ಅದನ್ನೇ ತೋರಿಸಿದಾನೆ ತೋರಿಸಿರಲ್ಲೋ, ಬೇರೆ ಏನಾದರೂ ತೋರಿಸ್ರು. ಟಿವಿಯವರು, ಮೀಡಿಯಾದವರು ದುಡ್ಡುಗೋಸ್ಕರ ಅವರು ಪವರ್ ಟಿವಿ ಅಂತೆ. ಅವತ್ತು ಸೌಜನ್ಯ ಕೇಸ್ ತೋರಿಸಿ ಅಂದರೆ ಬೇರೆ ಯಾವುದು ಕೇಸ್ ತೋರಿಸ್ತಾರೆ. ಅವ್ರಿಗೆ ನ್ಯಾಯ ಕೊಡೋಂಥ ಕೇಸ್ ತೋರಿಸಿಲ್ಲ. ಹಾಗಂತ ದರ್ಶನ್ ಸರ್ನ ಕೆಟ್ಟವ್ರಂತ ಹೇಳೋಕ್ಕಾಗಲ್ಲ. ಮೀಡಿಯಾದವ್ರು ಏನೋ ತೋರಿಸ್ತಾರೆ, ಹೌದು ಇವಾಗ ಏನೋ ಆಗಿದೆ, ಹೌದು ಏನು ಕೊಲೆ ಆಗಿದ್ದಾರೆ, ಹೌದು ತನಿಖೆ ಆಗುತ್ತೆ, ಗೊತ್ತಾಗುತ್ತೆ. ಹಾಗಂತ ಅವ್ರನ್ನ ಕೆಟ್ಟವ್ರು ಅಂತಲ್ಲ. ಎಷ್ಟೋ ಪರಿಸರ ಸ್ನೇಹಿಯಾಗಿರ್ಬೋದು, ಪರಿಸರ ಎಷ್ಟೋ ಪ್ರಾಣಿಗಳನ್ನ ದತ್ತು ತೊಗೊಂಡಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳು, ಅನಾಥಾಶ್ರಮ ಆಗಿರ್ಬೋದು, ಎಲ್ಲದಕ್ಕೂ ಕೋಟ್ಯಾಂತರ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ದರ್ಶನ್ ಸರ್. ಅದೂ ಇದೆ. ಹಾಗಂತ ಅವನು ಕೆಟ್ಟವನು ಅದಂತ ಏನೇನೋ ಬೈಯೋದು, ಆ ಥರ ಮಾಡೋದು ಒಳ್ಳೇದಲ್ಲ. ಫ್ಯಾನ್ಸ್ ಆಗಿರಲಿ, ಬೇರೆಯವ್ರ ಫ್ಯಾನ್ಸ್ ಆಗಿರಲಿ, ಈಗ ಸುದೀಪ್ ಫ್ಯಾನ್ಸ್ ಆಗಿರಲಿ, ಬೇರೆಯವ್ರ ಫ್ಯಾನ್ಸ್ ಆಗಿರಲಿ, ಆ ಥರ ದ್ವೇಷ, ಫ್ಯಾನ್ ವಾರ್ ಬೇಡ ಇಲ್ಲಿ. ಏನೋ ತಪ್ಪಾಗಿದೆ, ಶಿಕ್ಷೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಹಾಗಂತ ನ್ಯೂಸ್ ಚಾನಲ್ ನ್ಯೂಸ್ ಸುದ್ದಿ ಕೊಡಿ. ಆವಾಗ ನ್ಯೂಸ್ ಬರ್ತಾಯಿತ್ತು ಅರ್ಧ ಗಂಟೆಯಲ್ಲಿ, ದೂರದರ್ಶನದಲ್ಲಿ ಎಲ್ಲ ನ್ಯೂಸ್ ತೋರಿಸ್ತಾಯಿದ್ರು. ಇವಾಗ ನೋಡಿ ನ್ಯೂಸ್ ಅಂದರೆ ಹೆಂಗೆ ಆಗ್ಬಿಟ್ಟಿದೆ. ಹಾಕಿದ್ದನ್ನೇ ಯಾಕೆ ತೋರಿಸಿ ಜನ ಎಲ್ಲ ಇದರಿಂದ ಒಳ್ಳೇದು ಮಾಡೋ ಜನಕ್ಕೆ ಏನು ಇದರಿಂದ ಒಳ್ಳೇದಾಗುತ್ತೆ? ಈ ನ್ಯೂಸಿಂದ ಗಂಟೆಗಟ್ಟಲೆ ಹಾಕಿದ್ದು ಕೊರಿಯೋದ್ರೆ ಒಳ್ಳೇದಾಗುತ್ತೆ? ಏನಾದರೂ ಯೂಸ್ ಇದೆಯಾ? ಏನೂ ಒಳ್ಳೇದಾಗಲ್ಲ. ಈಗ ಏನಾಗಿ ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ,
ಆ ಥರ ಒಂದು ಅರ್ಧ ಗಂಟೆ ನ್ಯೂಸ್ ಇತ್ತು. ಹೆಂಗಿತ್ತು ನ್ಯೂಸ್ ಆವಾಗ? ಅದೇ ಮೀಡಿಯಾದವ್ರು ನೋಡಿ ಈಗ ಬೇಕಾಗಿ ಲಾಭ ಇರೋ ನ್ಯೂಸ್ನ ತೋರಿಸಲ್ಲ. ಅದೇ ಇದರಲ್ಲಿ ಬಡವ್ರು ಏನಾದಿದ್ದೆ ಇದರಲ್ಲಿ ಬಡವ್ರದ್ದು ಏನೋ ಆಕ್ಸಿಡೆಂಟ್ ಆಗಿದೆ ಆ ಥರ ನ್ಯೂಸ್ನ ತೋರಿಸಿ ಅವರಿಗೆ ನ್ಯಾಯ ಸಿಗೋ ಗಂಟ ನೀವು ನ್ಯೂಸ್ ಚಾನಲ್ ಹೋರಾಡ್ತೀರಾ? ಯಾವತ್ತಾದ್ರೂ ಹೋರಾಡಲ್ಲ. ಯಾಕಂದರೆ ಅದರಿಂದ ಲಾಭ ಇಲ್ಲ. ಬಡವರಿಗೆ ನ್ಯಾಯ ಸಿಗೋದು ನಿಮಗೆ ಬೇಕಾಗಿಲ್ಲ. ಒಂದ್ಸರಿ ಅದ್ರ ರೋಡ್ ಏನಾದರೂ ಇದಾಗಿದ್ದರೆ ಅಥವಾ ಏನಾದರೂ ಆಗಿದ್ರೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗೋ ಥರ ನೀವು ಯಾವತ್ತಿದ್ರೂ ಆ ಸಾಲ್ವ್ ಆಗೋ ಗಂಟೆ ಅದನ್ನು ಕಂಟಿನ್ಯೂಸ್ ತೋರಿಸಿದ್ದೀರಾ? ಇಲ್ಲ. ನಿಮಗೇನು ಬೇಕು? TRP ಬೇಕು. ಯಾವುದು ಇದಿದೆ, ಯಾವುದು ವೀಡಿಯೋ ಚೆನ್ನಾಗಿ ಓಡುತ್ತೆ ನಿಮ್ಮದು ನ್ಯೂಸ್ ಚಾನಲು, TRP ದುಡ್ಡು ಯಾವುದು ಬರುತ್ತೆ, ನಿಮ್ಗೆ ಲಾಭ ಬರಬೇಕಷ್ಟೇ. ಜನಕ್ಕೆ ಒಳ್ಳೇದು ಮಾಡೋದಲ್ಲ ನಿಮಗೆ. ಇದರಿಂದ ನಾವು ಏನಾದರೂ ಒಳ್ಳೇದು ಮಾಡೋಣ, ಎಲ್ಲರೂ ಚೆನ್ನಾಗಿ ಒಳ್ಳೆಯ ಜೊತೆಯಲ್ಲಿರಬೇಕು, ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು. ಈ ಬೆಂಗಳೂರಲ್ಲಿ ಏನೋ ತುಂಬ ತೊಂದರೆ ಆಗಿದೆ, ಬಿಸಿಲಾಗಿರ್ಬೋದು, ನಮ್ಮ ಮರಗಿಡಗಳನ್ನ ಉಳಿಸೋಣ. ಇದೇ ಥರ ಏನಕ್ಕೆ ಈ ಜಗಳ ವಾರು ಏನಕ್ಕೆ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ನಾವು ಅವ್ನು ಚೆನ್ನಾಗಿರೋಣ. ಬೆಂಗಳೂರಲ್ಲಿ ಇವಾಗ ಪರಿಸ್ಥಿತಿ ಹೆಂಗಾಗ್ತಾಯಿದ್ದು ಗೊತ್ತು. ಎಲ್ಲ ಬಿಲ್ಡಿಂಗ್ ಕಟ್ಟಿ ಮರ ಗಿಡ ರಕ್ಷಣೆ ಮಾಡೋಣ. ನಮ್ಮ ಕೈಲಿ ಬೆಂಗಳೂರಿಗೆ ನಮ್ಮಿಂದ ನಮಗೆ ಬೆಂಗಳೂರು ಎಲ್ಲ ಕೊಡ್ತಾಯಿದೆ. ನಮಗೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಗಿಡಗಳ ರಕ್ಷಣೆ ಮಾಡೋಣ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಒಂದು ಇನ್ಸ್ಟಾಗ್ರಾಮಲ್ಲಾಗಿಲ್ಲ ಫಾಲೋ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡಿ. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.